ಯಾವುದು ನೆಟ್ಗಿಲ್ಲ. ಹೌದು ಸ್ವಾಮಿ. ಲೇಟ್ ಎಡ್ಡಿಸು ಏನ್ಲ ಸಮಾಚಾರ? ವಾರದ ಮೊದಲನೇ ದಿನ ಏನಾರ ಗುಡ್ ನ್ಯೂಸ್ ಐತೇನಲ್ಲ? ಅಯ್ಯೋ ನೀನ್ ಗುಡ್ ನ್ಯೂಸಿಗೆ ಮಣ್ಣು ಹಾಕ ಹೋಗ್ಲಿ ಬಿಡು ಅತ್ಲಾಗೆ. ಲೇ ಯಾಕಲ್ಲ ಅಷ್ಟೊಂದು ಬೇಜಾರ ಮಾಡ್ಕೊಂಡ್ಬಿಟ್ಟು ಮಣ್ಣು ಗಿಣ್ಣು ಅಂತ ಹೇಳ್ತಾ ಇದೀಯಾ? ನಾನು ನೀನು ಅವರು ಇವರು ಎಲ್ಲರೂ ಉಸಿರು ನಿಂತ ಮೇಲೆ ಅಲ್ಲಿಗೆ ಹೋಗ್ಬೇಕು ಕಣ್ಲ. ಅದು ನಿಜಾನೇ ಪಿತಾಜಿ, ಆದ್ರೆ ಇಂತ ನನ್ನ ಮಕ್ಕಳಿಗೆ ಎಲ್ಲಿಗೆ ಕಳಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಎಂತ ನನ್ ಮಕ್ಳು ಒಸಿ ತೋರ್ಸಲ್ಲ, ನಾವು ನೋಡೋಣ ತಡಿ ತೋರಿಸ್ತೀನಿ. ಲೋ ಅಪ್ಪ ಹಾಕ್ರೋ ನೋಡ್ಲಿ. ಏನ್ ಮಾಡಿತಲ್ಲ ಅದು? ಯಾಕಲ್ಲ ರೊಟ್ಟಿ ತಟ್ಟದಂಗೆ ತಟ್ಟುಬಿಟ್ಟಿದ್ದಾರೆ? ಅದು ಮೊಬೈಲ್ ಕಳ್ಳ. ಮೊಬೈಲ್ ಕದ್ದು ಸಿಗಾಕೊಂಡು ಹಿಂಗೆ ಒದೆ ತಿಂದೈತೆ ಪಿತಾಜಿ. 4 ಬಾರ್ಸಿ ಕಳ್ಸ ಕೇಳಲ್ಲ ಬಿಡಲ್ಲ. ಬೇರೆ ಸುದ್ದಿ ಏನೈತೆ ಹೇಳಪ್ಪ, ಸ್ವಲ್ಪ ಕೇಳಣ. ಪಿತಾಜಿ ಪಾಪ ನಮ್ ಎಡ್ಡಿ ದೊಡ್ಡಪ್ಪ ಬೇಜಾರ ಮಾಡ್ಕೊಂಡು ಹೆಂಗ ಬರ್ತೈತೆ ನೋಡು. ಇರೋ ಸ್ವಲ್ಪ ಯೋಗಕ್ಷೇಮ ಕೇಳಣ. ಲೇಯ್ ಬ್ಯಾಡ ಕಣ್ಲ, ಮೊದ್ಲೇ ಬೇಜಾರಲ್ಲೈತೆ ಅಂತ ಹೇಳ್ತಾ ಇದೀಯಾ, ಯಾಕ್ ಬೇಕು ನಿನಗೆ? ಅಯ್ಯೋ ಇರೋ ಪಿತಾಜಿ, ಭಯ ಹುಟ್ಟಿಸ್ಬೇಡ. ಏನೋ ಹೇಳದೈತೆ ಹೇಳ್ಬಿಡ್ತೀನಿ. ದೊಡ್ಡಪ್ಪ ನಿನ್ನೆ ಉಲ್ಟಾ ಪಲ್ಟಾ ಪ್ರೋಗ್ರಾಮ್ ಅಲ್ಲಿ ಮಧು ಮಾಮ ನಿಮಗೆ ಏನೋ ಅಂದಿತ್ತು. ಇಲ್ಲಿ ನೋಡಿ. ನಿಜವಾಗ್ಲೂ ನನಗೆ ನಾಚಿಕೆ ಆಗ್ತದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಡದಾಳ್ ಮಂಜಪ್ಪ ಅವರು, ಜೆ.ಎಚ್. ಪಟೇಲ್ರು, ಸನ್ಮಾನ್ಯ ಬಂಗಾರಪ್ಪಾಜಿ ಅವರು ಇವರೆಲ್ಲ ಮುಖ್ಯಮಂತ್ರಿ ಆಗಿ ಬಂದ್ರು. ಆದ್ರೆ ಇಂಥ ಕಚಡ ಮುಖ್ಯಮಂತ್ರಿಗಳನ್ನ ಶಿವಮೊಗ್ಗ ಜಿಲ್ಲೆಯಿಂದ ಯಡಿಯೂರಪ್ಪರು ಕೊಟ್ಟಿದ್ದೀವಲ್ಲ, ನಮಗೆ ನಿಜವಾಗ್ಲೂ ತಲೆ ತಗ್ಸಕ್ಕಂತ ವ್ಯವಸ್ಥೆಯಲ್ಲಿ ಇವತ್ತು ನಾವು ಇರ್ತಾ ಇದ್ದೀವಿ. ಕೇಳಿಸ್ಕೊಂಡ್ರ ದೊಡ್ಡಪ್ಪ ಹೆಂಗೆ ಅಂದೈತೆ ನೋಡಿ. ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ. ಲೇಟ್ ಎಡ್ಡಿಸು, ನೀನ್ ಮಾತಾಡಿಸ್ತಿದ್ರೆ ಅದು ಹಾಡು ಹೇಳ್ಕೊಂಡು ಬರ್ತೈತಲ್ಲ. ಅಯ್ಯೋ ಸ್ವಲ್ಪ ಇರು, ಇವಾಗ ಶುರು ಮಾಡುತ್ತೆ. ದೊಡ್ಡಪ್ಪ ನೋಡಿ ಹೆಂಗಂದಿದ್ರು ನಿಮಗೆ, ಇವಾಗ ಏನಂತೀರಾ? ಯಡಿಯೂರಪ್ಪ ಚುನಾವಣೆಯಲ್ಲಿ ಗೆದ್ದ ಅನ್ನೋದು ಮಧು ಬಂಗಾರಪ್ಪನ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೇನೆ. ವಿರೋಧ ಮಾಡಬೇಕು ಅಂತಲೇ ಹಗುರವಾಗಿ ಮಾತನಾಡಿದ್ರೆ ಅವರ ಯೋಗ್ಯತೆ, ಅವರ ಸ್ಟ್ಯಾಂಡರ್ಡು ಅದು ಅರ್ಥ ಆಗುತ್ತೆ ಹೊರತು ರಾಜ್ಯದ ಜನತೆಗೂ ಅವ್ರ ಯೋಗ್ಯತೆಗಳೇನು ಅಂತ ಗೊತ್ತಿದೆ. ಹೆಂಗೆ ಪಿತಾಜಿ ಗೊತ್ತಾಯ್ತಾ? ಗೊತ್ತಾಯ್ತು ಕಡ್ಲ. ಇದನ್ನೆಲ್ಲ ಕೇಳಿ ನೋಡ್ಬಿಟ್ಟು ಒಂದು ಗೊತ್ತಾಯ್ತು, ಬೇಗ ಇಲ್ಲಿದ್ದ ಜಾಗ ಖಾಲಿ ಮಾಡ್ಬೇಕು ಅಂತ. ಯಾರು ಹೆಂಗಾರ ಮಾತಾಡ್ಕೊಂಡ್ಲಿ, ನಮ್ ದಾರಿ ನಾವು ನೋಡ್ಕೊಳ್ಳೋಣ ನಡಿಲ. ಯಾರ ಸುದ್ದಿನೂ ನಮಗ್ ಬೇಡ. ಎತ್ತಲ್ಲ ನಿನ್ ಗಾಡಿರ. ಯಾವುದು ನೆಟ್ಗಿಲ್ಲ. ಹೌದು ಸ್ವಾಮಿ.